ಇವತ್ತು ತುಂಬ ಚಳಿ. ಒಬ್ರಿದ್ದಾರೆ ಎಲ್ಲಾದ್ರು ಇಬ್ರು. ಆ ಸಂದಿಯಲ್ಲಿ ಕೂತ್ಕೊಂಡವ್ರೆ. ಇಲ್ಲಿ ತಗೊಂಡು ಇಲ್ಲೇ ದೋಣಿಸ್ಕೊಂಡು ಹೋಗ್ತಾ ಇರೋದು ರೂಟ್ಗೆ. ಈ ಥರ ತುಂಬಿಸ್ಕೊಂಡು ಬಂದಿದ್ದೀನಿ. ಟೋಟಲ್ಲು 98 ಪಾರ್ಸಲ್ ಇದೆ. ಇದನ್ನು 12 ಗಂಟೆಗೆಲ್ಲ ಮುಗಿಸ್ಬೇಕು. ಬನ್ನಿ ಡೆಲಿವರಿ ಸ್ಟಾರ್ಟ್ ಮಾಡೋಣ. ಇದ್ರ ಜೊತೆ ಇನ್ನೊಂದು ಬ್ಯಾಗು ಒಂದು ಅಪಾರ್ಟ್ಮೆಂಟಲ್ಲಿ ಇಟ್ಟಿದ್ದೀನಿ. ಇದೊಂದೇ ಬ್ಯಾಗ್ ಇದೆಯಲ್ಲ, ಇದೊಂದು ಬ್ಯಾಗೆ ಒಂದು ಅಪಾರ್ಟ್ಮೆಂಟು. ಬನ್ನಿ ಡೆಲಿವರಿ ಸ್ಟಾರ್ಟ್ ಮಾಡೋಣ. ಹಿಂಗಿದೆ ರೋಡ್ ನಮ್ಮದು. ಚೆನ್ನಾಗಿದೆ ಅಲ್ವಾ? ನೋಡಿ ಅಲ್ಲಿ ನೋಡಿ ನೀರು ಅದಿದೆಯಲ್ಲ, ಆರಾಮಾಗಿ ಸೊಳ್ಳೆ ಉತ್ಪತ್ತಿಗೆ ಒಳ್ಳೆ ಕೆಲಸ ಮಾಡ್ತಾರೆ ನಮ್ಮ ಕಡೆಯಿಂದ. ಸೊಳ್ಳೆ ನಿರ್ಮೂಲನೆ ಅಲ್ಲ, ಸೊಳ್ಳೆ ಅಭಿವೃದ್ಧಿ ಯೋಜನೆ ಈ ಥರ ನಮ್ಮ ಬೆಂಗಳೂರಲ್ಲಿ. ಕಸ್ಟಮರ್ ಫೋನ್ ಮಾಡಿದ್ದೆ, ಮನೇಲಿ ಯಾರಿಲ್ಲ, ಇಲ್ಲೇ 3ನೇ ಫ್ಲೋರ್ಗೆ ಹೋಗ್ಬಿಟ್ಟು ಪಾರ್ಸಲಿಗೆ ಇಡು ಅಂತಂದರು. ಬಂದೆ 3ನೇ ಫ್ಲೋರ್ಗೆ. ಇದರಲ್ಲೋ ಗೊತ್ತಿಲ್ಲ, ಲೇಟ್ ಆನ್ ಆಗಿದೆ. T4 ಮನೇಲಿದ್ರು ಇಲ್ಲ ಅಂತ ಅಂತಾರೆ. ಮನೇಲಿ ಇರ್ತಾರೆ, ಆಫೀಸಲ್ಲಿ ಇದ್ದೀನಿ, ಔಟ್ಸೈಡ್ ಇದ್ದೀನಿ, ಅಲ್ಲಿದ್ದೀನಿ, ಇಲ್ಲಿದ್ದೀನಿ ಅಂತ ಸುಳ್ಳು ಹೇಳಿ ನಮ್ಮನ್ನ 3 ಫ್ಲೋರ್ ಬಾ 4 ಫ್ಲೋರ್ ಬಾ ಅಂತ ಮೆಟ್ಲು ಹತ್ತಕ್ಕೆ ಹೇಳ್ತಾರೆ. ಮೆಟ್ಲು ಹತ್ಕೊಂಡು ಹೋಗಿ ಕೊಡ್ತೀವಿ ಅಂತ ಅಂದ್ಕೊಳ್ಳಿ. ನಾವು ಅವ್ರು ಹೋಗೋಕ್ಕಿಂತ ಮೊದಲೇ ಕಾಯ್ಕೊಂಡಿರ್ತಾರೆ ಕೆಲವೊಬ್ರು. ನಮ್ಮ ಡೆಲಿವರಿ ಕೆಲಸ ಇದೇ ಥರ. ನಂಗೆ ದುಡ್ಡು ಬೇಕು ಅಂದರೆ ನಾನು ಡೆಲಿವರಿ ಮಾಡಬೇಕು. ನಾ ಪಾರ್ಸಲ್ ಡೆಲಿವರಿ ಮಾಡಿದ್ರೆ ಮಾತ್ರ ದುಡ್ಡು, ಇಲ್ಲಾಂದರೆ ಇಲ್ಲ. 10-15 ರೂಪಾಯಿಗೋಸ್ಕರ ಕೆಲವೊಂದ್ಸಲ 4 ಫ್ಲೋರು 5 ಫ್ಲೋರ್ ಎಲ್ಲ ಹತ್ತಬೇಕು. ಅವ್ರು ನಿಜ ಹೇಳ್ತಾರೆ ಸುಳ್ಳು ಹೇಳ್ತಾರೆ. ನಮ್ಗೆ ದುಡ್ಡು ಬೇಕು ಅಂದರೆ ನಾವು ಹತ್ತಲೇಬೇಕು ಫ್ಲೋರ್ಗಳು. ಎಷ್ಟು ಫ್ಲೋರ್ ಇದ್ರೂ ಹತ್ತಬೇಕು. ಅಮೆಝಾನ್ ಡೆಲಿವರಿ ಮೇಡಮ್. OTP ಸರ್, ಯು ಚೆಕ್ ಇನ್ ನಾರ್ಮಲ್ ವಾಟ್ಸಪ್ ಆರ್ ನಾರ್ಮಲ್. ನೆನ್ನೆ ಥರನೇ ಸೇಮ್ ಪ್ರಾಬ್ಲಮ್ಮು. ಕಸ್ಟಮರ್ ಪಾರ್ಸಲ್ ಬಂದಿದೆ, ಓಕೆನಾ? ಇಲ್ಲೊಂದು ಬಾರ್ ಕೋಡ್ ಇರುತ್ತೆ, ಇಲ್ಲಿ ಕಾಣ್ತಿದ್ದಿಲ್ಲ ನಂಬರು. ಇದು ಒಂದು ಕೋಡ್ ಇರುತ್ತೆ. ಆ ಕೋಡ್ನ ನಾವು ಸ್ಕ್ಯಾನ್ ಮಾಡ್ದೇ ಡೆಲಿವರಿ ಮಾಡೋಕ್ಕಾಗಲ್ಲ. ವಿತೌಟು ಎಷ್ಟೇ ವ್ಯಾಲ್ಯೂ ಶಿಪ್ಮೆಂಟ್ ಇದ್ರು ಅದನ್ನು ನಾವು ಡೆಲಿವರಿ ಮಾಡೋಕ್ಕಾಗಲ್ಲ. ಅದನ್ನು ನಾವು ಪೇಪರ್ ಥರ ಕಿತ್ತಾಕ್ತೀನಿ ಅಂದರೆ ಅದು ಬಾರ್ಕೋಡೆಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ನೀರು ಹಾಕ್ಕೊಂಡು ಈ ಥರ ರಿಮೂವ್ ಮಾಡಬೇಕು. ಇದು ಈ ಥರ ಕಿಲ್ತೀನಿ ಅಂದರೆ ಆಗಲ್ಲ. ಗಮ್ಮಿರುತ್ತಲ್ಲ, ಗಮ್ಮಿರೋದಕ್ಕೆ ಅದ್ರ ಫುಲ್ಲು ಎಕ್ಸ್ಪೆಂಡ್ ಆಗಿಬಿಡುತ್ತೆ. ಆಮೇಲಿಂದ ಈ ಥರ ಸ್ಕ್ಯಾನ್ ಆಗ್ತಾಯಿಲ್ಲ ನೋಡಿ, ಇದು ಸ್ಕ್ಯಾನ್ ಆಯಿತು. ಇಷ್ಟೇ. ಕಸ್ಟಮರ್ ಹತ್ರ OTP ಇಸ್ಕೊಂಡಿದ್ನಲ್ಲ, ರಿಸೆಪ್ಷನ್ ಕೊಡೋದು ಪಿ ಜಿಲಿ ಕೊಟ್ಬಿಟ್ಟು ಸುಮ್ಮನೆ ಹೋಗ್ತಾ ಇರೋದು. ಇಷ್ಟೇ. ಈ ಥರ ಡೈಲಿ ಬರುತ್ತೆ, ಒಂದಲ್ಲ 2 ಆ ಥರ ನೀರು ಹಾಕ್ಬಿಟ್ಟು ರಿಮೂವ್ ಮಾಡ್ಬಿಟ್ಟು ಹೋಗೋದಷ್ಟೇ. ಧನ್ಯವಾದ. ಒಂದೇ ಲೊಕೇಶನಲ್ಲಿ ಈ ಗಾಡಿ ಇದೆಯಲ್ಲ, ಈ ಗಾಡಿ ಇವ್ರವ್ರಿಗೂ ಅಮೆಝಾನಿಂದನೇ ಬರೋದು. ಅಲ್ಲಿ 2 ಗಾಡಿ ನಿಂತಿದೆಯಲ್ಲ, ಅದ್ರಲ್ಲಿ 2ರಲ್ಲಿ ಒಂದು ಗಾಡಿ ನಂದು, ಒಂದು ಗಾಡಿ ಇನ್ನೊಬ್ರದ್ದು ಅಮೆಝಾನ್ ಅವ್ರದ್ದು. ಸೇಮ್ ಅಟ್ಟೆ ಟೈಮು ಒಂದೇ ಅಪಾರ್ಟ್ಮೆಂಟ್ಗೆ ಅಮೆಝಾನ್ ಕಡೆಯಿಂದ 3 ಜನ ಬಂದಿದ್ದೀವಿ. ಆವಾಗಲೇ ಇನ್ನೊಂದಿತ್ತು ಲಾರ್ಜ್ ಪಾರ್ಸಲ್ ತರೋದು, TV, ವಾಷಿಂಗ್ ಮಿಷಿನ್ ಈ ಥರ ತರಲ್ಲ, ಅದು ಬಂದಿತ್ತು. ಅಟ್ ಎ ಟೈಮ್ ಸೇಮ್ ಟೈಮು ಒಂದೇ ಅಪಾರ್ಟ್ಮೆಂಟಲ್ಲಿ 4 ಜನ ಅಮೆಝಾನಿಂದ. ಇವಾಗ ಒಂದು ಕಸ್ಟಮರ್ ಹತ್ರ ಹೋಗ್ತಿದ್ದೀನಿ. ಈ ಕಸ್ಟಮರ್ ತಲೆನೋವು ಕಸ್ಟಮರು. ಈ ಅಪಾರ್ಟ್ಮೆಂಟಲ್ಲಿ ಫುಲ್ ತಲೆನೋವು ಕಸ್ಟಮರ್ ಅಂದರೆ ಇವರೊಬ್ಬರೇ ಇರೋದು. ಕ್ಯಾಶ್ ಆನ್ ಡೆಲಿವರಿ ಇದೆ, ವಿತ್ ಲೈವು ತೋರಿಸ್ತೀನಿ. 11:33 ಟೈಮು. ಈ ಪಾರ್ಸಲ್ ಡೆಲಿವರಿ ಆಗೋಕ್ಕೆ ಎಷ್ಟೊತ್ತು ಟೈಮ್ ತೊಗೊಳುತ್ತೆ ಅಂತ ನೋಡೋಣ. ಬಂದಿದ್ದೀನಿ ಕಸ್ಟಮರ್ ಲೊಕೇಶನ್ಗೆ. ಎರಡು ನಿಮಿಷ ಆಯಿತು ಬಂದು ಹೋಗಿದ್ದಾರೆ. ಕೊಡ್ತೀನಿ ಅಂತ ಏನು ಮಾಡ್ತಾರೋ, ಮತ್ತೆ ಇನ್ನೂ ಟೈಮ್ ತೊಗೊಳುತ್ತೆ. ಮತ್ತೆ ಬನ್ನಿ, ಇನ್ನು ಪೇಮೆಂಟ್ ಮಾಡೋಕ್ಕೆ ಎಷ್ಟೋ ಟೈಮ್ ತೊಗೊಳ್ತಾರೋ.
ಆನ್ಲೈನ್ ಮಾಡಿಬಿಟ್ರೆ ನಮಗೊಂಥರ ಟೈಮ್ ಸೇವು. ಇಲ್ಲಿ ಬಂದು ಎಷ್ಟು ಅಮೌಂಟು, ಯಾವ ಪ್ರಾಡಕ್ಟು, ಅವತ್ತು ನಾನು ಆರ್ಡ್ರೇ ಮಾಡಿಲ್ಲ. ಫೋನಲ್ಲಿ ಒಂದು ನಿಮಿಷ ಇರಿ ಚೆಕ್ ಮಾಡ್ತೀನಿ, ನಾನೇ ಆರ್ಡ್ರ್ ಮಾಡಿರೋದು, ಈಗ ಹೋಗ್ಬಿಟ್ಟು ಪಾರ್ಸಲ್ ಕ್ಯಾಶ್ ತೊಗೊಂಡು ಬರ್ತೀನಿ ಅಂತ ಡೈಲಿ ಇದೇ ನಾಟಕ ಇದೆ ಕಸ್ಟಮರ್ದು. ಫೈನಲಿ ಕಸ್ಟಮರು ಕ್ಯಾಶ್ ಕೊಟ್ಟರು 5 ನಿಮಿಷ ಆದಮೇಲೆ. ಏನಕ್ಕೆ ನಾವು ತಲೆನೋವು ಕಸ್ಟಮರ್ ಅಂತೀವಿ ಅಂದರೆ ಇದಕ್ಕೇ 2 ನಿಮಿಷ 12 ಗಂಟೆ ಮುಗಿಸ್ಬೇಕಾಗಿರೋದನ್ನ ಒಂದು 2-5 ನಿಮಿಷ ಜಾಸ್ತಿ ತೊಗೊಂಡಿದ್ದೀನಿ ಟೈಮು ಡೆಲಿವರಿ ಕಂಪ್ಲೀಟ್ ಮಾಡೋಕ್ಕೆ. ಏನು ತೊಂದರೆ ಇಲ್ಲ. ಇದು ಲಾಸ್ಟ್ ಪಾರ್ಸಲ್ ಡೆಲಿವರಿ ಮಾಡಿದ್ರೆ ಮುಗೀತು. ಎಷ್ಟು ಪಾರ್ಸಲ್ಲು? 98ರಲ್ಲಿ 2 ಆಗಿಲ್ಲ. 2 ಆಗಿಲ್ಲ ಅಂದರೆ 96 ಮಾಡಿದ್ದಕ್ಕೆ 1200 ರೂಪಾಯಿ. 8:30ಇಂದ 12:05 ತನಕ. ಓಕೆ ಬಾಯ್, ಮತ್ತೆ ಸಿಗೋಣ. ಈಗ ಸೆಕೆಂಡ್ ಲೋಡ್ ರೆಗ್ಯುಲರ್ ಲೋಡ್ ಬಂದಿದೆ, ಅದನ್ನು ಮಾಡಬೇಕು. ಥ್ಯಾಂಕ್ ಯು ಮೇಡಮ್. ಅದೊಂದು 30-35 ಇರಬೇಕು. ಅದಾಯಿತು ಅಂದರೆ ಮುಗೀತು. ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿ ಎಷ್ಟು ಗಂಟೆಗೆ ಮುಗಿಸ್ತೀನಿ ಅಂತ ಹೇಳ್ತೀನಿ. ಸೆಕೆಂಡ್ ಲೋಡ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಲೋಡ್ ಅನ್ಬೋದು, ಇಲ್ಲಂದರೆ ರೆಗ್ಯುಲರ್ ಲೋಡು ಅಂತ ಅನ್ಬೋದು. ಟೈಮು 2:48. ಟೋಟಲ್ ಪಾರ್ಸಲ್ಲು 39 ಇದೆ. ಇವಾಗ ಸೆಕೆಂಡ್ ರೆಗ್ಯುಲರ್ ಲೋಡು. ಅದರಲ್ಲಿ ಇದು 3 ಪಾರ್ಸಲ್ ಇದೆಯಲ್ಲ, ಈ 3 ರೂಟು ನಂದಲ್ಲ. ಅದು ಹಂಗೆ ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಸಂಜೆ ಬೇರೆಯವ್ರಿಗೆ ಕೊಡಬೇಕು. ಅದೆಲ್ಲ ಬಿಟ್ಟರೆ ಇನ್ನು 36 ಪಾರ್ಸಲ್ಲು ಡೆಲಿವರಿ ಮಾಡಿ ಹೋಗೋಣ ಮುಂದಕ್ಕೆ. ಬೇರೆ ಲೊಕೇಶನ್ ಬಂದ್ಬಿಟ್ನಲ್ಲ ಗುರು. ಅಯ್ಯೋ ಟೈಮ್ ವೇಸ್ಟು. 5 kg 80 ಗ್ರಾಮ್ ಇದರಲ್ಲಿ ತೋರಿಸ್ತಾ ಇದೆ. ಬಟ್ ಅದು ಇದರಲ್ಲೂ ತೋರಿಸ್ತಾ ಇದೆ 5 kg ನಾವು ಬೈಕ್ ರೈಡರ್ಸು ಡೆಲಿವರಿ ಮಾಡೋಂಗಿಲ್ಲ. ಕೆಲವೊಂದ್ಸಲ ಇವರೇನೂ ಮಾಡೋಕ್ಕಾಗಲ್ಲ, ಕಳಿಸ್ಬಿಡ್ತಾರೆ. ಕೆಲವೊಂದ್ಸಲ ನಾವೇನಾರ ಕೇಳಿದ್ರೆ ಒಂದೇ ಒಂದಲ್ಲ ಇದು ಐಟಮು ತೊಗೊಂಡೋಗಿ ಡೆಲಿವರಿ ಮಾಡಿಬಿಡಿ ಅಂತಾರೆ. 3 ಅದು ಇಟ್ಕೊಂಡು ಬರೋಷ್ಟರಲ್ಲಿ ಖಾಲಿ ಹೋಯ್ತು. ಇವಾಗ ಸೇಮ್ ಪ್ರಾಬ್ಲಮ್ಮು. ಏನು ಸ್ಟಿಕ್ಕರ್ ಹಾಕ್ತಾರೋ ಗೊತ್ತಿಲ್ಲ. ಹೇಳಿ ಸಾಕಾಯಿತು. ಇವತ್ತು 2ನೇ ಸಲ ಬಂದಿರೋದು ಈ ಸೇಮ್ ಪ್ರಾಬ್ಲಮ್ಮು. ಇವಾಗ ಏನು ಮಾಡೋದು? ನಮ್ಮ ಟೈಮ್ಸ್ ವೇಸ್ಟ್ ಮಾಡೋಕ್ಕೆ ಕಾಯ್ಕೊಂಡಿರ್ತಾರೆ ಅಂದ್ಕೊಳ್ತೀನಿ ಜನಗಳು. ಹಾಂ ಮೇಡಮ್, ಜಸ್ಟ್ ಮಿನಿಟ್ ಮೇಡಮ್, ಜಸ್ಟ್ ಮಿನಿಟ್. 209642 ನೋಡಿ. ದಿವ್ಯ ಭಾರತಿ, ಥ್ಯಾಂಕ್ ಯು. ಆಯಿತು, ಆಲ್ಮೋಸ್ಟ್ ಆಲ್ ಈಗ ನಾನು ಸೆಕೆಂಡ್ ಲೋಡ್ ಸ್ಟಾರ್ಟ್ ಮಾಡಿ 2 ಅವರ್ ಆಯಿತು. ಏನು ತೊಂದರೆ ಇಲ್ಲ. ಇನ್ನಿಷ್ಟೇ ಇರೋದು. ಇಲ್ಲಿ ಒಂದೇ ಲೊಕೇಶನ್ ಇರೋದು. ಈ ರೋಡಲ್ಲಿ ಇಲ್ಲೊಂದು 7-8 ಇದೆ, ಇಲ್ಲೊಂದು 6-5 ಇದೆ. ಅದಾಯಿತು ಅಂದರೆ ಮುಗೀತು. ಇನ್ನು 17 ಪಾರ್ಸಲ್ ಇದೆ. ಇದು ಗೊತ್ತಿರೋದೇ ಬಂದಿದೆ ಒಂದು ಪಾರ್ಸಲ್ಲು. ಕಾಲ್ ಮಾಡಿದೆ, ಅವ್ರ ಮನೆ ಹತ್ರನೇ ಇದ್ದೀನಿ. ನಾನು ಮನೇಲಿಲ್ಲ, ಆಚೆ ಇದ್ದೀನಿ. ಇಲ್ಲೇ ಬ್ಯಾಂಕ್ ಹತ್ರ ಬಂದಿದ್ದೀನಿ. 2 ನಿಮಿಷ ವೆಯ್ಟ್ ಮಾಡು ಅಂತಂದರು. ಅದು 2 ನಿಮಿಷ ಆಗುತ್ತೋ 5 ನಿಮಿಷ ಆಗುತ್ತೋ ಗೊತ್ತಿಲ್ಲ. ಇಲ್ಲಿ ಬರ್ತಿದೆಯಲ್ಲ ಗಾಡಿ ಇವ್ರದೆ. ಬೆಳಿಗ್ಗೆ ಮಧ್ಯಾಹ್ನ ಬಂದಿದ್ದೆ. ತಲೆನೋವು ಕಸ್ಟಮರು. 1006 ರೂಪಾಯಿ ಕ್ಯಾಶ್ ಇತ್ತು. ಕ್ಯಾಶ್ ಕೊಟ್ಟರು, 5 ನಿಮಿಷ ವೆಯ್ಟ್ ಮಾಡಿಸಿ. ಇವಾಗ ಮತ್ತೆ ಬಂದಿದ್ದೀನಿ. ಮತ್ತೆ ಇವ್ರದ್ದು 640 ರೂಪಾಯಿ ಮತ್ತೆ ಕ್ಯಾಶ್ ಇದೆ. ಮತ್ತೆ ಬಂದಿದ್ದೀನಿ. ಇದಕ್ಕೆ ಎಷ್ಟೊತ್ತು ಟೈಮ್ ವೇಸ್ಟ್ ಮಾಡ್ತಾರೆ ನೋಡೋಣ ಬನ್ನಿ. ಸ್ಟಾರ್ಟ್ ಆಯಿತು ಗುರಿ ಒಮ್ಮನ್ ತಲೆನೋವು. मंगाए 4 आइटम तो धाने ठीक है. अब अभी क्या करना चाहिए या नहीं चाहिए? नहीं 40 रुपीस कौन है? हाँ ठीक है. 4 ನಿಮಿಷ ಇಲ್ಲಿ ನಾನು ಟೈಮ್ ವೇಸ್ಟ್ ಮಾಡ್ತೀನಿ. ಅದು ಅಷ್ಟು ಕೊಡ್ಬೇಕಾ ಇಷ್ಟು ಕೊಡ್ಬೇಕಾ? ಅಲ್ಲಿ ಆರ್ಡರ್ ಮಾಡ್ಬೇಕಾದ್ರೆ ಎಲ್ಲ ಕ್ಲೀನಾಗಿ ತೋರಿಸುತ್ತೆ. ಈ ಅಮೌಂಟ್ಗೆ ಇಷ್ಟಿದೆ ಇಷ್ಟು ಇರುತ್ತೆ ಅಂತ. ಇಲ್ಲಿ ಬಂದ್ಬಿಟ್ಟು ನಮ್ಮ ಟೈಮ್ ವೇಸ್ಟ್ ಮಾಡಿಸ್ತಾರೆ. ಇಲ್ಲಂದ್ರೆ ಮೊದಲೇ ಪ್ರೀಪೇಡ್ ಮಾಡ್ಬೇಕು ತಾನೆ. ಸುಮ್ಮನೆ ಆರಾಮಾಗಿ OTP ತೊಗೊಂಡು ಹೋಗ್ಬೋದಿತ್ತು. ಇಲ್ಲಿ ಬಂದ್ಬಿಟ್ಟು ನಮ್ಮ ಟೈಮ್ ವೇಸ್ಟ್ ಮಾಡಿಸೋದು ಬಿಡೋದೇ ತಾನೆ ನಾನು ನಿಮಗೆ.
ಹೇಳ್ಬಿಟ್ಟು ಹೋಗಿದ್ದೀನಿ ಫೋನ್ ಮಾಡಿ ಅಂತ, ಆದ್ರೆ ಈಗಲೂ ನೀವು ನಿಮ್ದೊಂಥರ ನಾಟಕ. ಬೇಗ ಹೇಳಿಲ್ಲ ಅಂದ್ರೆ ರಿಟರ್ನ್ ತೊಗೊಂಡೋಗ್ತೀನಿ, ಟೈಮ್ ಆಯ್ತು ನಂದು. ಓಕೆ ತಗೊಳ್ಳಿ. ಮಗೈತ್ 39 ತಂದಿದ್ದು, 3 ನಂದಲ್ಲ, 36 ಇವಾಗ ಮತ್ತೆ 2 ಪಾರ್ಸಲ್ ಡೆಲಿವರಿ ಆಗಿಲ್ಲ. ಬನ್ನಿ ಆಯ್ತು, ಎಲ್ಲ ಮುಗಿತು, ಮನೆಗೆ ಹೋಗ್ತಾ ಇದ್ದೀನಿ. ಟೋಟಲ್ ಎಷ್ಟು ಪಾರ್ಸಲ್ ಅಂತ ದೇವರನ್ನೇ ಗೊತ್ತಿಲ್ಲ, ಈಗ ಲೆಕ್ಕ ಹಾಕಬೇಕು. 98, 33, 131, 131 ಪಾರ್ಸಲಲ್ಲಿ 5 ಪಾರ್ಸಲ್ ಡೆಲಿವರಿ ಆಗಿಲ್ಲ. 5 ಪಾರ್ಸಲ್ ಡೆಲಿವರಿ ಆಗಿಲ್ಲ ಅಂದರೆ 124 ಪಾರ್ಸಲ್ಲು. 124 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. ನೀವೇ ಎಷ್ಟೇ ಹೇಳಿ, ಒಂದು ಪಾರ್ಸಲ್ಗೆ 12,000 ರೂಪಾಯಿ ಸಿಗುತ್ತೆ ವಿತ್ ಇನ್ಸೆಂಟಿವ್ ಸೇರಿ. 124 ಪಾರ್ಸಲ್ಗೆ ಎಷ್ಟಾಯಿತು ಅಂತ. ಓಕೆ, ಮತ್ತೆ ನಾಳೆ ಸಿಗೋಣ.